ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ. ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು, ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನು ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಪಕ್ಷ ನಮಗೆ ಏನ್ ಮಾಡಿದೆ ಅನ್ನೋದು. ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ, ತಾಯಿಗಂಡ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯೇನೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಜಿಲ್ಲೆದೊಳಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದನ್ನ ನೋಡೋಣ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನೋಡ್ರಿ, ಇವ್ರು ಯಾರ್ರಿ ನಿರ್ಧಾರ ಮಾಡೋದಕ್ಕ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಿರ್ಧಾರ ಮಾಡೋದಕ್ಕೆ. ಇವರಿಬ್ರು ಹೇಳಿದ್ರೆ ಮಾಡ್ತಾರ? ಇವ್ರು ಸ್ವತಃ SG ನಂಜನಮಠ ಅವ್ರೊಂದು ಪುಸ್ತಕ ಬಿಡುಗಡೆ ಮಾಡಿದಾರೆ. ಅವ್ರ ಗ್ರಂಥ, ಆ ಪುಸ್ತಕ ನಿಮ್ಗೆ ಬಂದಿದೆಯಲ್ಲ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ದಾರ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ನವ್ರಿಗೆ ಅನ್ಯಾಯ ಮಾಡಿದೆ. ಇವು ಕಾಯಂ ಅನ್ಯಾಯ ಮಾಡ್ಕೊತ ಬಂದಾರ. ಅವ್ರು ಯಾವತ್ತೂ ಒಳ್ಳೇದು ಯಾರಿಗೂ ಮಾಡಿಲ್ಲ. ನೋಡಿ, ನಾನು ದ್ವೇಷದ ರಾಜಕೀಯ, ಸ್ವೇಡ ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂತ ಕುಟುಂಬದಲ್ಲಿ. ಯಾಕಂದ್ರೆ ನನ್ನ ತಂದೆಯವರು, ತಾಯಿಯವರು, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಮಾಡಿದೆ ಈ ಕ್ಷೇತ್ರದಲ್ಲಿ. ಸುಮಾರು ನನ್ನ ಮನೆತನದಲ್ಲಿ 6 ಬಾರಿ ಶಾಸಕರಾಗಿದ್ದೀವಿ ಮತಕ್ಷೇತ್ರ, ಹುಣಗೂರು ಮತಕ್ಷೇತ್ರದಲ್ಲಿ. ಪಕ್ಷ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಾವು ಸೇವೆ ಮಾಡೋದು, ನಾವು ದ್ವೇಷ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಏನಾದ್ರು ಹೇಳೋದು, ಈ ಷಡ್ಯಂತ್ರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿ ಇಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ KPC ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಸಾಹೇಬರು ಇದ್ದಾರೆ. ಅವರು ಅದನ್ನ ನಿರ್ಧಾರ ಮಾಡ್ತಾರೆ ಖಂಡಿತವಾಗಿ. ಜಿಲ್ಲೆಯಲ್ಲಿ ನಾನು ಒಬ್ಬನೇ ಮಂತ್ರಿ ಆಗಿದ್ದೀನಿ ಅಲ್ಲ, ಅದು ಇದೆ, ನನಗೆ ಅರಿವಿದೆ. ಕಚ್ಚಾಟ ಏನಿಲ್ಲ ನನ್ನ ಹತ್ರ, ಯಾವುದೇ ಕಚ್ಚಾಟನೂ ಇಲ್ಲ. ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ ನನಗೆ. ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80%. ನಾನು ಕೇಳಿದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನನಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನ ಗುರುತಿಸಿ ಇವತ್ತು ಶಾಸಕರು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು, ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.